ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಇಲ್ಲ ಧ್ರುವ ಅವ್ರ ಮಾವನ ಮಗಳು. ಕರೆಕ್ಟಾಗಿ ಕೇಳಿದ್ರಾ? ಅವ್ರ ಮಾವನ್ ಮಗಳೇನಾ? ಊನಪ್ಪ, ನಿಜವಾಗ್ಲೂ ಕೇಳಿದೆ. ಅದೇನೋ ಹೆಸರು ಹೇಳಿದ್ರು. ತುಳಸಿನಾ? ಅದೇ ಬೇಗ ಬಂದು ಊಟ ಇಸ್ಕೊಂಡು ಹೋಗು. ಇರೋ ಸಮಸ್ಯೆ ಸಾಲದು ಅಂತ ಇದೊಂದು ಮಧ್ಯದಲ್ಲಿ. ತುಳಸಿ, ಹಾಯ್ ಮಾವ. ನೀನ್ ಯಾಕೆ ಬರಕ್ ಹೋದೆ? ಊಟ ಕೊಟ್ಟು ಹೋಗೋಣ ಅಂತ ಬಂದೆ. ನಾನ್ ಕೇಳಿದ್ನಾ? ಇದು ನೀವ್ ಕೇಳ್ಬೇಕಾ ಮಾವ? ಬೆಳಗ್ಗೆ ತಿಂಡಿನೂ ಮಾಡ್ದೆ ಹಾಗೆ ಬಂದ್ಬಿಟ್ಟಿದ್ದೀರಾ. ಅದಕ್ಕೆ ನಾನೇ ನನ್ ಕೈಯಾರೆ ಅಡಿಗೆ ಮಾಡ್ಕೊಂಡು ತಂದಿದ್ದೀನಿ. ಘಮ ಘಮ ಅಂತಿದೆ. ನನಗ್ ಊಟ ಬೇಡ, ನೀನ್ ಹೊರಡು. ಹೌದಾ? ಹೇ ಆನಂದಣ್ಣ ತಾನೇ ನೀವು? ನೀವು ಜಯಂತಿ ಅಕ್ಕ? ಅಕ್ಕನ? ಇಲ್ಲ ಜಯಂತಿ. ಮಾಮ ತಾನೇ ನೀವು? ಸರಳಕ್ಕನಾ? ಪುದೀನ, ಸಾರಿ ತುಳಸಿ, ನಾವ್ ಇದಕ್ಕೂ ಮೊದ್ಲು ಏನಾರು ಭೇಟಿ ಆಗಿದೀವಾ? ಇಲ್ವಲ್ಲ. ನಮ್ಮೆಲ್ರೂ ನೋಡಿದ್ಯಾ? ಚಾನ್ಸೇ ಇಲ್ಲ ಅಂತೀನಿ. ಮತ್ ನಮ್ಮೆಲ್ಲರ ಹೆಸರು ನಿಂಗೆ ಗೊತ್ತೈತಿ? ದಟ್ ಇಸ್ ತುಳಸಿ. ಛೇ, ಕುದ್ಲ ನೆಟ್ಟಿಗೆ ಹಾಕೋ, ಮೂಗ್ನಾಗೆಲ್ಲ ಬರ್ತಾವ. ಅದೆಲ್ಲ ಹಾಗಿರ್ಲಿ. ನಿಮ್ಮೆಲ್ರದ್ದು ಊಟ ಆಯ್ತಾ? ಇನ್ನೂ ಇಲ್ಲ, ಈಗ ಹೋಗ್ಬೇಕು. ಹೌದಾ? ನಾನ್ ಮಾವನ್ಗೋಸ್ಕರ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಂದಿದ್ದೀನಿ. ನೀವು ಊಟ ಮಾಡ್ಬೋದು. ಸೂಪರ್ ಆಗಿದೆ. ಆದ್ರೆ ಒಂದ್ ಕಂಡೀಷನ್. ಊಟ ಕೊಡ್ತೇನಂದ್ರೆ ಒಂದ್ ಕಂಡೀಷನ್ ಏನ್? 108 ಕಂಡೀಷನ್ ಹಾಕುವ. ಆದ್ರ ಆ ಕಂಡೀಷನ್ ಯಾವುದು? ಏನಿಲ್ಲ, ನನ್ ಕೈ ರುಚಿ ನೋಡಿದ್ಮೇಲೆ ನಮ್ ಮಾವನ್ಗೆ ದಿನ ಊಟ ತಗೊಂಡ್ ಬಾ ಅಂತ ನೀವ್ ಯಾರು ತೊಂದ್ರೆ ಕೊಡ್ಬಾರ್ದು. ಇವಳೇನಾ ತುಳಸಿ ಅಂದ್ರೆ? ಮಾವ ತಗೊಳ್ಳಿ, ಊಟ ಮಾಡಿ, ಟೈಮ್ ಆಯ್ತು. ನನಗ್ ಬೇಡ ಅಂತ ನಿನ್ಗೊಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ತುಳಸಿ? ಯಾಕ್ ಮಾವ, ಏನಾಯ್ತು? ನನಗ್ ಹೊಟ್ಟೆ ಹಸ್ವಿಲ್ಲ. ನಾನು ನಿನ್ಗೆ ಊಟ ಕರಿತೀನಿರು. ಒಂದ್ ನಿಮಿಷ ಮಾವ. ಅಲ್ಲ, ಬಂದೋಳ್ಗೆ ವಾಪಸ್ ಹೋಗೋ ಗೊತ್ತಿಲ್ವಾ? ನಮ್ಮೂರು ಏನ್ ಹಳ್ಳಿ ಅಲ್ಲ, ನಮ್ದು ಸಿಟಿನೇ. ನನ್ಗೂ ಬೆಂಗಳೂರು ಏರಿಯಾ ಎಲ್ಲ ಚೆನ್ನಾಗೇ ಗೊತ್ತು. ಮಾವ ತಗೋ, ನೀನ್ ಊಟ ಮಾಡು. ನನ್ ಕೋಪ ಬರಿಸ್ಬೇಡ ತುಳಸಿ. ಧ್ರುವ, ಏನಕ್ಕೋ ಕೋಪ ಮಾಡ್ಕೋತ್ಯಾ? ಅವಾಗ್ಲೇ ಊಟ ತಂದಿಲ್ಲ ಅಂತ ನೀನೇ ತಾನೇ ಹೇಳಿದ್ದು. ಇವಾಗ ತಂದಿದ್ದಾಳಲ್ಲ, ತಿನ್ನು. ವೆರಿ ಗುಡ್ ಆನಂದಣ್ಣ, ಐ ಲೈಕ್ ಯು. ಅಣ್ಣ, ಇದನ್ನ ನಾವ್ ಹೇಳಿದ್ರೆಲ್ಲ ಕೇಳಲ್ಲ, ಹೇಳೋರು ಹೇಳಿದ್ರೆ ಕೇಳ್ತಾರೆ. ಯಾರು? ಇನ್ಯಾರು? ಮೈನಾ. ಒಂದ್ ನಿಮಿಷ. ಏನು, ನೀವೊಬ್ರೇ ಬಂದಿದ್ದೀರಲ್ಲ? ಮೈನಾ ಎಲ್ಲಿ? ಕಾಣಿಸ್ತಾನೆ ಇಲ್ವಲ್ಲ? ಅದು ನಿನಗೆ ಮೈನನ್ ಬಗ್ಗೆನೂ ಗೊತ್ತಾ? ಏನ್ ಆನಂದಣ್ಣ ನೀವು? ನಿಮ್ಮನ್ನ ಎಲ್ಲ ಫಸ್ಟ್ ಟೈಮ್ ತಾನೇ ನೋಡ್ತಿದ್ದೀನಿ ನಾನು. ಹೌದು. ನಿಮ್ ಹೆಸರುಗಳನ್ನ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮೈನನ್ ಬಗ್ಗೆ ತಿಳ್ಕೊಂಡಿರಲ್ವಾ? ಏನ್ ಮಾವ, ಹೇಳಿ ಅವ್ರಿಗೆ.
ಸಾಕ್ ಮಾಡ್ತೀಯಾ? ಇವಾಗ ನೀನ್ ಹೋಗ್ತೀಯೋ ಹೋಗಲ್ವೋ? ಅಯ್ಯೋ ಮಾವ, ತಗೊಳ್ಳಿ ಊಟ ಮಾಡಿ. ಈ ಕ್ಷಣನೇ ಇಲ್ಲಿಂದ ಹೋಗ್ತೀನಿ. ನೀವೇನಾದ್ರೂ ಊಟ ಮಾಡಿಲ್ಲ ಅಂದ್ರೆ ನಾನು ಇಲ್ಲೇ ಕೂತು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಷ್ಟೇ. ಮಾವ, ಹೋಗಿದ್ ನಿಮ್ಮ ಮಾವ ವಾಪಸ್ ಬಂದು ಊಟ ಮಾಡಲ್ಲ. ಅವನ್ ಊಟ ಮಾಡ್ದೆ ಈ ಊಟನ ನಾವಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಆದ್ರಿಂದ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನೀನ್ ವಾಪಸ್ ಹೊರಟ್ಬಿಡೋದು ಒಳ್ಳೇದು. ಏನ್ ಆನಂದಣ್ಣ ನೀವು, ನಾನ್ ಹೋಗದೆ ಕಾಯ್ತಿದ್ದೀರಾ ಅಲ್ಲ ನೀವನು? ಹಾಗಲ್ಲ, ಅವನ್ ಹೋಗಾಯ್ತಲ್ಲ, ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ದೆ ಅಷ್ಟೇ. ಇನ್ನೇನು, ನೀವು ತಗೊಳ್ಳಿ, ನೀವು ಊಟ ಮಾಡ್ಸಿ ಮಾವಂಗೆ. ಕೊಡ್ರಿ. ಅವನ ಹತ್ರ ಮಂಗಳಾರತಿ ಆಗಿದ್ ಸಾಲ್ದ ನಿನಗೀಗ? ನಮ್ಮ ಮಾವ ನಿಮ್ಮೆಲ್ಲೂ ಕೋಪ ಮಾಡ್ಕೊಂಡ್ರ? ನೋಡಿದ್ರಲ್ಲ ಹೇಗ್ ಕೋಪ ಮಾಡ್ಕೊಂಡ್ ಹೋದ್ರು ಅಂತ. ಅದ್ ಸರಿ, ಇಷ್ಟೊಂದ್ ಕೋಪಿಷ್ಟಾನ ಮೈನಾ ಹೇಗ್ ಲವ್ ಮಾಡಿದ್ರು? ಅದೆಲ್ಲ ಬಿಡಿ, ತಗೊಳ್ಳಿ ಮಾವಂಗ್ ಊಟ ಮಾಡಿಸ್ಬಿಡಿ. ಯಾಕೆ ಹಾಗೆ ನಿಂತಿದ್ದೀರಾ? ಮಾವ ಕೋಪ ಮಾಡ್ಕೊಂಡ್ ಹೋದ್ರು ಅಂತ ನೀವು ಸುಮ್ನೆ ಆಗ್ಬಿಟ್ರೆ ಆಗತ್ತಾ? ಇಷ್ಟೇನಾ ನಿಮ್ ಫ್ರೆಂಡ್ಶಿಪ್? ತಗೊಳ್ಳಿ ಊಟ ಮಾಡಿಸಿ. ಅವ್ರು ಹಾಗೆ ಇರ್ಲಿ ಅನ್ನೋದು ನಿಮ್ಮ ಆಸೆನಾ? ನಿಮ್ಗ್ಯಾರ್ಗೂ ಭಾವನೆಗಳೇ ಇಲ್ಲ ಅನ್ಸುತ್ತೆ. ಈ ಟೈಲರಿಂಗ್ ಮಿಷಿನ್ ಮುಂದೆ ಕೂತು ಕೂತು ನೀವುಗಳು ಎಲ್ಲ ಮಿಷಿನ್ ತರಾನೇ ಆಗ್ಬಿಟ್ಟಿದ್ದೀರಾ. ಇನ್ನೇನ್ ಮಾಡೋದು, ನಾನೇನ್ ಹೊರಡ್ತೀನಷ್ಟೇ. ತುಳಸಿ, ಆ ಊಟ ಕೊಡು. ಧ್ರುವಂಗ್ ನಾನ್ ಕೊಡ್ತೀನಿ. ನಿಜವಾಗ್ಲೂ ನೀವು ಕೊಡ್ತೀರಾ? ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ, ಕೊಡು. ಊಟ ಮಾಡಿಸಿ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ಕೊಡು. ಓಕೆ, ಬಾಯ್. ಒಂದ್ ನಿಮಿಷ. ನಾನು ಮೈನಂಗೋಸ್ಕರ ಅಂತ ಒಂದ್ ಗಿಫ್ಟ್ ತಂದಿದ್ದೀನಿ. ಅದು ಈ ಬ್ಯಾಗಲ್ಲಿದೆ. ಮರಿಬೇಡಿ, ಮೈನಂಗ್ ಕೊಟ್ಬಿಡಿ. ಬಾಯ್. ಅವ್ರ ಸಮಸ್ಯೆನ ತಿಳ್ಕೊಂಡು ಬಗೆಹರ್ಸಕ್ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರು ಊಟ ಮಾಡದೇ ಇರೋ ತರ ನೋಡ್ಕೋಬೇಕಲ್ವಾ? ಜಯಂತಿ ಊಟ ಏನೋ ಕೊಟ್ಟೋದ್ಲು, ಓಕೆ, ಆದ್ರ ಮೈನಾ ಗಿಫ್ಟ್ ಯಾಕೆ ಕೊಟ್ಟೋದ್ಲು? ಇಲ್ಲ, ನನ್ಗೆ ಯಾಕೋ ಇವಳು ಮೈನಾ ಮತ್ತೆ ಧ್ರುವನ್ನ ದೂರ ಮಾಡೋ ಪ್ಲಾನ್ ಮಾಡ್ತಿದ್ದಾಳ ಅಂತ ಅನ್ನಿಸ್ತಾ ಇದೆ. ಆನಂದ್, ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹಾಗೆಲ್ಲ ಮಾತಾಡ್ಬೇಡ. ಪಾಪ ಆ ಹುಡ್ಗಿನ್ ನೋಡಿದ್ರೆ ಹಾಗನ್ಸಲ್ಲ. ಬನ್ನಿ, ಈಗ ನಾವು ಹೋಗೋಣ. ಹೊಟ್ಟೆ ಸ್ಥಿತಿ, ಬರ್ರಿ ಹೋಗೋಣ ಲಗುನ.